ಹೇಳಿದ್ರೆ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ ಆಗ್ತಾ ಇತ್ತು. ಕ್ರಿಕೆಟ್ ಮ್ಯಾಚಿನ ಸಂದರ್ಭದಲ್ಲಿ ವೆರಿ ಇಂಟ್ರೆಸ್ಟೆಡ್ ಕ್ರಿಕೆಟ್ ಮ್ಯಾಚ್ ನಮ್ಮ ಬಂಟ್ವಾಳದಲ್ಲಿ, ಅಲ್ಲ ನ್ಯಾಷನಲ್ ವೈಡ್ ಕ್ರಿಕೆಟ್ ಮ್ಯಾಚ್ ಬಂಟ್ವಾಳದಲ್ಲಿ ಒಂದು ಲೈನಿಗೆ ಕರೆಂಟ್ ಇರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇದ್ದೆ. ಆಯ್ತಾ, ಕ್ರಿಕೆಟ್ ಮ್ಯಾಚ್ ಇಂಟ್ರೆಸ್ಟ್ ಇದೆ, ಹುಡುಗರೆಲ್ಲ ಸೇರಿಕೊಂಡು ಲೈನ್ ಮ್ಯಾನ್ ನ ಮನೆಗೆ ಹೋದ್ರೆ ಲೈನ್ ಮ್ಯಾನ್ ಆರಾಮವಾಗಿ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ಎಲ್ಲ ಊರಿಗಿಲ್ಲದ ಕರೆಂಟ್ ಇವನ ಮನೆಗೆ ಹೇಗೆ ಅಂತ ಆಗ್ಬೇಕಲ್ಲ. ಊರಿಗಿಲ್ಲದ ಕರೆಂಟು ಲೈನ್ ಮ್ಯಾನ್ ಮನೆಗೆ ಹೇಗೆ ಅಂತೇಳಿ ನೋಡುವಾಗ ಈ ಮೆಸ್ಕಾಂ ಕ್ವಾರ್ಟರ್ಸ್ಗೆ, ಸಿಬ್ಬಂದಿಗಳ ಕ್ವಾರ್ಟರ್ಸ್ ಇದೆಯಲ್ಲ, ಅದಕ್ಕೆ ಇವರು ಬಿಸೋಡು ತಲಪಾಡಿಯಲ್ಲಿ ಒಂದು ಸಬ್ಸ್ಟೇಷನ್ ಇದೆ. ಆ ಸಬ್ಸ್ಟೇಷನ್ ನಿಂದ ನೇರ ಲೈನ್ ಹಿಡ್ಕೊಂಡಿದ್ದಾರೆ ಅವರ ಕ್ವಾರ್ಟರ್ಸ್ಗೆ. ಅದು ಪರ್ಲ್ಯದಲ್ಲಿರುವಂತ ಕ್ವಾರ್ಟರ್ಸ್, ನೇರ ಲೈನ್ ಹೇಳ್ಕೊಂಡಿದ್ದಾರೆ. ನಮಗಿದ್ರೆ ಸಾಕು, ಬಾಕಿಯವರಿಗೆ ಇಲ್ಲ. ಆಯ್ತಾ, ಅವರ ಟಿವಿ ಗೀವಿ ಎಲ್ಲ ಹೊಡೆದಾಕಿದ್ರು. ಆಗ ಗೊತ್ತಾಯ್ತು ಇವರ ಕಳ್ಳ ವ್ಯವಹಾರ. ಯಾಕಂದ್ರೆ ತುಂಬಾ ತಲಪಾಡಿ, ಇದು ಒಂದು 10-30 ವರ್ಷ ಆಯ್ತು. ಆಯ್ತಾ, ಬಿಸೋಡು ತಲಪಾಡಿಯಲ್ಲಿರುವಂತ ಸಬ್ಸ್ಟೇಷನ್ಗೆ ಜೋಗದಿಂದ ಡೈರೆಕ್ಟ್ ಲೈನ್ ಇರುವುದು ಕರೆಂಟ್ ಇದ್ದು. ಅದು ನಿಮ್ಮ ಕಾವೂರಿಗೆ ಬಂದ ಲೈನು, ಕಾವೂರಿನಿಂದ ನೇರ ಅಲ್ಲಿಗೆ ಲೈನ್ ಬರುತ್ತೆ. ಅದು ಸಿಂಗಲ್ ಲೈನ್. ಅದು ಯಾಕಂತ ಹೇಳಿದ್ರೆ ಮಂಗಳೂರಿಗೆ ನೀರು ಸಪ್ಲೈ ಮಾಡುವಂತಹ ತುಂಬೆ ಅಣೆಕಟ್ಟಿನ ಪಂಪ್ ಹೌಸ್ಗೆ ಅಲ್ಲಿಂದ ಕರೆಂಟ್ ಕೊಡಬೇಕು. ಆದ್ರಿಂದ ಆ ಪಂಪ್ ಹೌಸ್ಗೆ ಯಾವುದೇ ಇಂಟರಪ್ಟ್ ಆಗ್ಬಾರ್ದು, ತಡೆ ಉಂಟಾಗಬಾರ್ದು. ಎಲ್ಲೂ ಕರೆಂಟ್ ಇಲ್ಲ ಇದ್ರು ಅಲ್ಲಿ ಪಂಪ್ ಹೌಸ್ಗೆ ಕರೆಂಟ್ ಕೊಡಲೇಬೇಕು. ಯಾಕಂದ್ರೆ ನೀರೆತ್ತುವ ಪಂಪ್ ಅದು. ಇಡೀ ಮಂಗಳೂರು ನಗರಕ್ಕೆ MCF, NMPT, ಸುರತ್ಕಲ್ಲಿಗೆ ನೀರೆತ್ತುವಂತ ಪಂಪು, ಅದಕ್ಕೆ ಕರೆಂಟ್ ಇದು ಅದಕ್ಕೆ ಲೈನ್ ಕೊಟ್ಟಿರೋದು. ಆ ಲೈನ್ ಕರೆಂಟ್ ಅನ್ನು ಇವರ ಕ್ವಾರ್ಟರ್ಸ್ಗೆ ಹೇಳ್ಕೊಂಡದ್ದು. ಮತ್ತೆ ಅದನ್ನು ಕಟ್ ಮಾಡಿದ್ರು. ಅದು ಗಲಾಟೆ ಹಾಗೆ ಟಿವಿ ಎಲ್ಲ ಹೊಡೆದಾಕಿ ಹಾಗೆ. ಈಗ ವಿದ್ಯುತ್ ಅಂತ ಹೇಳಿದ ಕೂಡಲೇ ಅದು ಅವಶ್ಯಕ ವಸ್ತು, ಎಲ್ಲರಿಗೂ ಎಲ್ಲರಿಗೂ ಬೇಕೇ ಬೇಕು.